ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರಾರ್ಥನೆಯಿಂದ ಸಂತೋಷದಲ್ಲಿ ಆಗಿರೋಣ. ನಾವು ಬಹಳ ಸಂತೋಷದಿಂದ ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲ ಕುಟುಂಬಗಳಿಗಾಗಿ, ನಿಯೋಗಗಳಿಗಾಗಿ ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ. ಲಕ್ಷಗಟ್ಟಲೆ ಕುಟುಂಬಗಳು ಇರುವ ದೈವಿಕ ಕುಟುಂಬವಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆ. ಬಹಳ ನಿರೀಕ್ಷೆಯಿಂದ ಆಗಿದೆ ನಾವು ಈ ಶುಶ್ರೂಷೆಯಲ್ಲಿ ಭಾಗವಹಿಸುವುದು. ಖಂಡಿತವಾಗಿಯೂ ನೀವು ಒಂದು ಸಾಕ್ಷಿಯನ್ನು ನುಡಿಯುತ್ತೀರಾ. ಆಮೇನ್. ಪ್ರಭು ಯೇಸುವಿನ ನಾಮದಲ್ಲಿ ನಾನು ಒಂದು ಸಾಕ್ಷಿಯಾಗಿ ಮಾರ್ಪಡುತ್ತೇನೆ ಎಂದು ವಿಶ್ವಾಸಿಸಿ ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆಗಳು 103ನೇ ಅಧ್ಯಾಯ 13ನೇ ವಾಕ್ಯವನ್ನು ಆಲಿಸೋಣ. ತಂದೆ ಕರುಣೆ ತೋರಿಸುವಂತೆ ಮಕ್ಕಳಿಗೆ, ಕನಿಕರಿಸುವನಾತ ತನಗೆ ಅಂಜುವವರಿಗೆ. ಪ್ರಿಯರೇ, ನಾವು ಆಲಿಸಿದ್ದು ದೇವರ ಗುಣವಾಗಿದೆ. ಒಂದು ಅಪ್ಪನಿಗೆ ಮಕ್ಕಳ ಮೇಲೆ ಇರುವ ಪ್ರೀತಿ, ಕರುಣೆ, ಅನೇಕರು ಇದನ್ನು ಅನುಭವಿಸಿದ್ದಾರೆ. ಅದು ನೀಡುವ ಒಂದು ಕರುಣೆ, ಸಂತೋಷವಿದೆ. ಹೀಗೆ ದೇವರು ತನ್ನ ಭಕ್ತರೊಂದಿಗೆ ಕರುಣೆ ತೋರಿಸುವ, ಕನಿಕರಿಸುವ ದಿನಗಳಾಗಿದೆ ಇದು. ನಾವು ಎಲ್ಲರೂ ದೇವರನ್ನು ಕರೆದು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಾಗ ನಮಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ದೇವರು ಸಾಧಿಸಿ ಕೊಡುತ್ತಾರೆ. ದೇವರ ಕಾರ್ಯ ನಮ್ಮ ಜೀವನದಲ್ಲಿ ಪ್ರಕಟವಾಗುತ್ತದೆ. ಕರುಣೆಯನ್ನು ತೋರಿಸುತ್ತಾರೆ. ಪ್ರಿಯರೇ, ದೇವರ ಕರುಣೆ ಅದ್ಭುತವಾಗಿದೆ, ಅದಕ್ಕೆ ಮಿತಿ ಇಲ್ಲ ಎಂದು ಆಲಿಸಿದ ವಾಕ್ಯ ನಮ್ಮ ಭವನದಲ್ಲಿ ಸಂಭವಿಸಲಿ ಎಂದು ಪ್ರಾರ್ಥಿಸೋಣ. ನಮಗೆ ಕೀರ್ತನೆಗಳು 103ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನು ಆಲಿಸೋಣ. ಭಯಭಕ್ತರಿಗೆ ಪ್ರಭುವಿನ ಪ್ರೀತಿಯಾದರೂ ಯುಗ ಯುಗಾಂತರಕ್ಕೂ, ಅವರ ಮಕ್ಕಳ ಮಕ್ಕಳಿಗೆ ಆತನ ನೀತಿಯು ತಲತಲಾಂತರಕ್ಕೂ, ಅಂತೆಯೇ ಆತನ ನಿಬಂಧನೆಗಳನ್ನು ಕೈಗೊಳ್ಳುವವರಿಗೆ, ಆತನ ವಿಧಿ ನಿಯಮಗಳನ್ನು ನೆನಪಿಟ್ಟು ನಡೆದವರಿಗೆ. ಪ್ರಿಯರೇ, ದೇವರ ಕರುಣೆ ಅದ್ಭುತ. ದೇವರ ಕರುಣೆ ನಮ್ಮ ಜೀವನದಲ್ಲಿ ನೆಲೆ ನಿಲ್ಲುವ ಒಂದು ಅನುಗ್ರಹವಾಗಿದೆ. ನೀವು ಪ್ರಾರ್ಥಿಸುವುದು, ದೇವರ ವಾಕ್ಯವನ್ನು ಆಲಿಸುವುದು ಒಂದು ಸಮೇತ ಸುಮ್ಮನೆ ಆಗುವುದಿಲ್ಲ. ಅದು ದೇವರ ಅನುಗ್ರಹ ನಿಮ್ಮ ಮೇಲೆ ನೆಲೆ ನಿಲ್ಲುವ, ದಾರಿ ತೋರುವ, ಪರಿಪಾಲಿಸುವ, ಅದ್ಭುತವನ್ನು ಅನುಭವಿಸುವ ದಿನಗಳಾಗಿ ಮಾರ್ಪಡುತ್ತದೆ. ಆಮೇನ್. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಇಂದು ಆಲಿಸಿದ ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸೋಣ. ನಮ್ಮ ಜೀವನದಲ್ಲೂ ಒಂದು ಅದ್ಭುತ ನಡೆಯುತ್ತದೆ ಎಂಬ ವಿಶ್ವಾಸದಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.